ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ವಿಸಿಟ್ ಮಾಡಿ ನೋಡ್ತಾ ಇದ್ರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್. ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದೀರಾ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಬಯಸ್ತಾ ಇದ್ದೀನಿ. ಈ ಲಾಗ್ ಬಂದು ಯುಗಾದಿ ಹಬ್ಬದ ದಿವಸದ ಲಾಗು. ಸೊ ನಮ್ಮ ಮನೇಲಿ ನಾವು ಯಾವ ರೀತಿ ಯುಗಾದಿ ಹಬ್ಬ ಮಾಡ್ಕೊಂಡ್ವಿ ಅಂತ ನಾನು ಈ ಲಾಗಲ್ಲೆಲ್ಲ ಹೇಳ್ತೀನಿ. ಸೊ ಲಾಸ್ಟ್ ವಿಡಿಯೋದಲ್ಲೇ ತೋರಿಸಿದ್ದೆ, ನಾನು ಹೂವು ತೊಗೊಂಡೋಗಿ ಹೋಗಿದ್ರೆ ಹೂವು ಸಿಗಲಿಲ್ಲ ಅಂತೇಳಿ ಗಿಡ ತೊಗೊಂಡು ಬಂದೆ ಅಲ್ವಾ. ಸೊ ಇದು ಈ ಗಿಡ ತುಂಬ ಚೆನ್ನಾಗಿದೆ ಅಲ್ವಾ. ಹೂವು ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ. ನಂಗೆ ತುಂಬ ಇಷ್ಟ ಆಯಿತು ಗಿಡ. ಬೆಳಿಗ್ಗೆ ಎದ್ದಿದ ತಕ್ಷಣ ಈ ಗಿಡನ್ನೇ ನೋಡಿಬಿಟ್ಟು ಸ್ವಲ್ಪ ನೀರೆಲ್ಲ ಹಾಕಿದೆ. ಇನ್ನು ನಾನು ಬಂದು ಸ್ವಲ್ಪ ಬೇಗನೆ ಎದ್ದೊಳಿದ್ದೀನಿ. ಸೊ ಎಲ್ಲರೂ ಎದ್ದೋಳು ಅಷ್ಟಾಗಿ ನಾನು ಅಡುಗೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು, ಯಾಕಂದರೆ ಪಾಪು ಎದ್ದೊಳಿದ್ರೆ ಮತ್ತೆ ನನಗೆ ಏನು ಮಾಡ್ಕೊಳಕ್ಕಾಗಲ್ಲ. ಅದಕ್ಕೆ ನಾನು ಸ್ವಲ್ಪ 5:30ಗೆ ಆ ಟೈಮ್ಗೆ ಎದ್ದೊಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ಜಿಶುಗೆ ಬೇರೆ ಸ್ಕೂಲ್ ಇದೆ, ವೀಕ್ ಡೇಸ್ ಬಂದಿದೆ ಅಲ್ವಾ. ಸೊ ಜಿಶುಗೆ ಸ್ಕೂಲ್ ಇದೆ, ಹಸ್ಬೆಂಡಿಗೆ ಆಫೀಸ್ ಇದೆ. ಅದಕ್ಕೆ ನಾನು ಸ್ವಲ್ಪ ಬೇಗ ಎದ್ದೊಳ್ಬಿಟ್ಟು ಎಲ್ಲರೂ ಎದ್ದೋಳು ಅಷ್ಟೊತ್ತಿಗೆ ಮಾಡ್ಕೊಳೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಬಂದು ಜಿಶುಗೆ ಅಂತ ಇಡ್ಲಿಗೆ ಅಂತ ಎಲ್ಲ ರೆಡಿ ಮಾಡ್ಕೊಂಡು ಇಡ್ಲಿ ಇಟ್ಬಿಟ್ಟಿದ್ದೀನಿ. ಹಾಗೆ ಒಂದು ಕಡೆ ಬೇಳೆ ಇಟ್ಟಿದ್ದೀನಿ, ಒಬ್ಬಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು. ಇನ್ನೊಂದು ಕಡೆ ನಾನು ಇಲ್ಲಿ ಹಿಟ್ಟು ಕಲಿಸ್ಕೊತಾ ಇದ್ದೀನಿ ಒಬ್ಬಟ್ಟಿಗೆ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಒಬ್ಬಟ್ಟು ಮಾಡೋದು ಬೇಡ, ನೆಕ್ಸ್ಟ್ ಮಂತ್ ಜಿಶು ಬರ್ಡೇ ಇದೆ, ಸೊ ಅವಾಗ ಮಾಡೋಣ ಅಂದ್ಕೊಂಡೆ. ಬಟ್ ಅವನು ಆಲ್ಮೋಸ್ಟ್ 1 ವೀಕಿಂದ ಕೇಳ್ತಾ ಇದ್ದಾನೆ, ಹಬ್ಬ ಫೆಸ್ಟಿವಲ್ಲು ಅಂತ ನಾರ್ಮಲಾಗಿ ಮಾತಾಡ್ತಾ ಇದ್ವಿ ನಾವು. ಸೊ ಅದಕ್ಕೆ ನಾವು ಒಬ್ಬಟ್ಟು ಬೇಕು ಅಂತ ಕೇಳ್ತಾ ಇದ್ದ. ತುಂಬ ದಿನ ಆಯ್ತಲ್ವ ಅವನು ಒಬ್ಬಟ್ಟು ತಿಂದುಬಿಟ್ಟು. ಅಂದರೆ ಇಂಡಿಯಾದಲ್ಲಿದ್ದಾಗ ವೀಕ್ಲಿ ಒನ್ಸ್ ಮಾಡ್ತಾನೆ ಇದ್ರು, ಅಮ್ಮ ಆಗಲಿ ಅತ್ತೆ ಆಗಲಿ ಮಾಡ್ತಾಯಿದ್ರಲ್ಲ. ಸೊ ಆ ಇಂಡಿಯಾದಲ್ಲೇ ತಿಂದು ಬಂದಿದ್ದು, ಮತ್ತೆ ಇಲ್ಲಿ ಮಾಡೇ ಇಲ್ಲ ನಾನು. ಅದಕ್ಕೆ ಅವನು ಕೇಳ್ತಾ ಇದ್ದಾನೆ, ಅವನಿಗೆ ತುಂಬ ಇಷ್ಟ ಒಬ್ಬಟ್ಟು ಅಂತ. ಅದಕ್ಕೆ ನಾನು ಒಬ್ಬಟ್ಟಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ಈ ಮಾವಿನಕಾಯಿ ಬಂದು ತಿನ್ನೋಣ ಅಂತ ತೊಗೊಂಡು ಬಂದಿದ್ದೆ. ಆ್ಯಕ್ಚುಲಿ ನಾರ್ಮಲಾಗಿ ತಿನ್ನೋಣ ವಾಸಿದು ಅಂತ ಹೇಳ್ಬಿಟ್ಟು. ಬಟ್ ಇದನ್ನು ನೋಡಿದ ಮೇಲೆ ನಂಗೆ ಚಿತ್ರಾನ್ನ ಮಾಡಬೇಕು ಅನ್ನಿಸ್ತು. ಅದಕ್ಕೆ ಸ್ವಲ್ಪ ಚಿತ್ರಾನ್ನ ಮಾಡ್ಕೊತಾ ಇದ್ದೀನಿ. ಒಂದು ಹಾಫ್ ಮಾವಿನಕಾಯಿ ಹಾಕ್ತಾಯಿದ್ದೀನಿ ಅಷ್ಟೇ. ಇನ್ನು ಹಾಫ್ ಎಲ್ಲ ಕಟ್ ಮಾಡಿಕೊಂಡು ಉಪ್ಪು ಖಾರ ಹಾಕ್ಕೊಂಡು ತಿಂದ್ವಿ ನಾವು. ತುಂಬ ಚೆನ್ನಾಗಿತ್ತು ಮಾವಿನಕಾಯಿ. ನಾವು ಹೇಗಿರುತ್ತೆ ಏನೋ ಅಂದ್ಕೊಂಡು ಅಷ್ಟು ಹುಳಿನೂ ಇರಲಿಲ್ಲ, ತುಂಬ ಚೆನ್ನಾಗಿತ್ತು. ಬಟ್ ಚಿತ್ರಾನ್ನ ಹುಳಿ ಇದ್ರೇ ಚೆನ್ನಾಗಿರುತ್ತಲ್ಲ, ಇದು ಸ್ವಲ್ಪ ಸ್ವೀಟಾಗಿತ್ತು. ನಾರ್ಮಲಾಗಿ ತಿನ್ನೋದಕ್ಕೆ ಮಾತ್ರ ಚೆನ್ನಾಗಿತ್ತು. ಇನ್ನು ಚಿತ್ರಾನ್ನ ಗೊಜ್ಜು ಮಾಡಿಟ್ಬಿಟ್ಟೆ, ಸ್ವಲ್ಪನೇ ಮಾಡಿದ್ದು ಚಿತ್ರಾನ್ನ. ಆಮೇಲೆ ಇಲ್ಲಿ ಬೇಳೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ಬೇಳೆಯಲ್ಲಿ ವಾಟರೆಲ್ಲ ಸೈಡಿಗೆ ತೆಗೆದುಬಿಟ್ಟು ಅದು ರಸಮ್ಗೆ ಅಂತ ಹೇಳ್ಬಿಟ್ಟು, ಇನ್ನು ಇದರಲ್ಲಿ ಬೆಲ್ಲ ಹಾಗೆ ಸ್ವಲ್ಪ ಇಲಾಚಿ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಬೆಲ್ಲನ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಅದು ಹಚ್ಚಿ ಬರುತ್ತೆ ಅಲ್ವ, ಅದು ಕರಗಲ್ಲ ಅಂತ ಹೇಳ್ಬಿಟ್ಟು ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ. ಇನ್ನು ಒಂದು ಕಡೆ ರಸಮ್ಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ, ಒಬ್ಬಟ್ಟು ರಸಮ್ಗೆ. ಸೊ ಇದು ಸ್ವಲ್ಪ ಜಾಸ್ತಿನೇ ಮಾಡ್ಕೊತೀನಿ ಒಬ್ಬಟ್ಟು ರಸಮ್ ನಾನು. 1-2 ಡೇಸ್ ಆದರೂ ಚೆನ್ನಾಗಿರುತ್ತೆ ಅಲ್ವ ಅಂತ ಹೇಳ್ಬಿಟ್ಟು. ಇನ್ನಿಲ್ಲಿ ರಸಮ್ಗೆ ಈರುಳ್ಳಿ ಬೆಳ್ಳುಳ್ಳಿ ಹುರ್ಕೊಂಡಿರ್ತೀವಲ್ಲ, ಎಲ್ಲ ಮಿಕ್ಸಿಗೆ ಹಾಕ್ಕೊಂಡ್ರೆ ನಾವು ಎಲ್ಲರೂ ಎದ್ದೊಳ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಕುಟ್ಕೊತಾ ಇದ್ದೀನಿ. ಮಿಕ್ಸಿಗಿಂತ ಕುಟ್ಕೊಂಡ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಅಲ್ವಾ ಅಂತ ಹೇಳ್ಬಿಟ್ಟು ಅಲ್ಲೇ ನಿಧಾನಕ್ಕೆ ಕುಟ್ಕೊತಾ ಇದ್ದೀನಿ. ಅದು ಸೌಂಡ್ಗೆ ಎದ್ದೊಳ್ಬಿಡ್ತಾರೆ ಅಂತ ಹೇಳ್ಬಿಟ್ಟು. ಇನ್ನೊಂದು ಕಡೆ ಪಾಪುಗೂ ಅದೇ ರಸಮ್ಮೆ ಪಾಪುಗೂ ಮಾಡ್ಕೊತಾ ಇದ್ದೀನಿ. ಸೇಮು ಒಬ್ಬಟ್ಟು ಸಾರೆ, ಖಾರ ಒಂದು ಹಾಕ್ತಾಯಿಲ್ಲ ಅವಳಿಗೆ. ಇನ್ನು ಎಲ್ಲ ಹಾಕಿ ಅವಳಿಗೂ ರೆಡಿ ಮಾಡ್ಕೊತಾ ಇದ್ದೀನಿ ಇಲ್ಲಿ. ಇನ್ನು ನಾನು ಅಷ್ಟೆಲ್ಲ ಮಾಡೋ ಅಷ್ಟೊತ್ತಿಗೆ 8 o'clock ಆಗೋಗಿತ್ತು. ಇನ್ನು ಜಿಶುಗೆ ಸ್ಕೂಲಿಗೆ ಟೈಮ್ ಆಗುತ್ತೆ ಅಂತ ಅವ್ನಿಗೆ ಎಬ್ಸೋಣ ಅಂತ ಹೋಗ್ತಾ ಇದ್ದೀನಿ. ನಾರ್ಮಲ್ ಟೈಮಲ್ಲಾದರೆ, ಅಂದರೆ ವೀಕೆಂಡಲ್ಲಾದರೆ 7 o'clock ಎದ್ದು ಕೂತ್ಕೊಬಿಡ್ತಾನೆ. ಅವತ್ತು ಚೆನ್ನಾಗಿ ಮಲ್ಗೋಣ ಅಂದ್ಕೊಂಡ್ರೆ ಅವತ್ತು 7ಗೆ ಎದ್ದೊಳ್ತಾನೆ. ವೀಕ್ ಡೇಸಲ್ಲಾದರೆ ಎಷ್ಟೊತ್ತಾದರೂ ಎದ್ದೊಳಲ್ಲ, ಎಬ್ಸ್ಬೇಕು. ಪಾಪ ಮಲಗಿದಾನಲ್ವ, ಎಬ್ಸೋಕ್ಕೂ ಒಂಥರ ಬೇಜಾರು ಅನಿಸುತ್ತೆ. ಅಯ್ಯೋ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾನೆ, ಯಾಕೆ ಎಬ್ಬಿಸ್ಬೇಕು ಅಂತ ಹೇಳ್ಬಿಟ್ಟು ಸ್ಕೂಲ್ಗೆ ಹೋಗಲೇಬೇಕಲ್ವ. ಅದಕ್ಕೆ ನಾನು ಅವ್ನಿಗೆ ಎಬ್ಸ್ ಬಂದೆ. ಅವ್ನ ಬಾಕ್ಸಿಗೆ ಇಡ್ಲಿ ರೆಡಿ ಮಾಡಿದ್ದೀನಿ. ಚಟ್ನಿ ಪೌಡ್ರೆ ಅವ್ನಿಗೆ ಬಾಕ್ಸ್ಗೆ ಹಾಕೋದು, ಚಟ್ನಿ ಹಾಕಲ್ಲ. ಸೊ ಅವ್ನು ಚಟ್ನಿ ಬೇಡ ಅಂತಾನೆ. ಚಟ್ನಿ ಪುಡಿ ಆದರೆ ಚೆನ್ನಾಗಿ ಬಾಕ್ಸಲ್ಲಿ ತಿಂತಾನೆ ಅಂತ ಹೇಳ್ಬಿಟ್ಟು ಅವನು ಬಾಕ್ಸಿಗೆ ಚಟ್ನಿ ಪುಡಿನೇ ಹಾಕ್ಬಿಟ್ಟೆ. ತಿನ್ನೋದಕ್ಕೂ ಚಟ್ನಿ ಪುಡಿನೇ ಹಾಕೋದು, ಚಟ್ನಿ ಮಾಡೇ ಇಲ್ಲ. ಇನ್ನು ಮತ್ತೆ ಚಟ್ನಿ ಅಂದ್ಕೊಂಡ್ರೆ ಟೈಮ್ ಸಾಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಮಾಡಿಲ್ಲ. ಅವ್ನು ಫ್ರೆಶ್ ಆಗಿ ಬಂದ ಅಷ್ಟೊತ್ತಿಗೆ ನಾನು ಅವನಿಗೆ ಇಡ್ಲಿ ಕೊಟ್ಬಿಟ್ಟು ಇನ್ನು ಇಲ್ಲಿ ಗ್ರೈಂಡ್ರಿಗೆ ಹಾಕ್ಕೊತಾ ಇದ್ದೀನಿ. ಸೊ ನಾನು ಗ್ರೈಂಡ್ರಿಗೆ ಇಲ್ಲಿ ಆನ್ ಮಾಡಿದ ತಕ್ಷಣ ಪಾಪು ಎದ್ದೊಳ್ಬಿಟ್ಲು ಅವಳು. ಇನ್ನು ವೆಯ್ಟ್ ಮಾಡೋಕ್ಕಾಗಲ್ಲ, ಅವಳು ಎದ್ದೋಳು ಅಷ್ಟೊತ್ತಿಗೆ ಮಾಡಲೇಬೇಕು ಅಂತ ಆನ್ ಮಾಡಿದ ತಕ್ಷಣ ಸೌಂಡ್ಗೆ ಎದ್ದೊಳ್ಬಿಟ್ಲು. ಆದರೂ ನಿಧಾನಕ್ಕೆ ಎಲ್ಲ ಕೆಲಸ ಮಾಡ್ಕೊತಾ ಇದ್ದೆ, ಬಟ್ ಸೌಂಡ್ಗೆ ಎದ್ದೊಳ್ಬಿಟ್ಲು. ಇನ್ನು ಮನೇಲಿ ಒಂದು 4 ಮೆಣಸಿನ್ಕಾಯಿ ಇತ್ತು. ಸೊ ಅದಕ್ಕೆ ಬಜ್ಜಿ ಮಾಡೋಣ, ಹೇಗೋ ಹಬ್ಬದ ದಿನ ಅಲ್ವಾ, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಬಜ್ಜಿ ಮಾಡ್ಕೊತಾ ಇದ್ದೀನಿ.
ಈ ಥರ ಏನಾದರೂ ಮಾಡಿದಾಗ ನಾನು ಸ್ಟವ್ ಹತ್ರ ಇದ್ದರೆ ಅವಳು ನನ್ನ ಹತ್ರನೇ ಇರಬೇಕು, ಸ್ಟವ್ ಹತ್ರನೇ ಇರಬೇಕು, ಹಿಡಿಯೋದೇ ಇಲ್ಲ, ನಾನು ಮಾಡಬೇಕು ಅಂತ. ಸೊ ನಾನು ಸುಮ್ಮನೆ ಇದ್ರೂ ಅವಳು ಸೌಟ್ ತಗೊಂಡು ತಿರುಗಿಸ್ತಾ ಇರ್ತಾಳೆ, ಅವಳು ನಾನೇ ಮಾಡಬೇಕು ಅಂತೇಳ್ಬಿಟ್ಟು. ಸೊ ಅದಕ್ಕೆ ನಾನು ಆದಷ್ಟು ಅವಳು ಎದ್ದೋಳು ಅಷ್ಟೊತ್ತಿಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಬಟ್ ಗ್ರೈಂಡ್ರ್ ಸೌಂಡಿಗೆ ಎದ್ದೋಳ್ಬಿಟ್ಲು. ಇನ್ನು ನಾನು ಒಬ್ಬಟ್ಟು ಮಾಡ್ತಾ ಇರೋದು ನೋಡಿಬಿಟ್ಟು ಜಿಶುನು ಒಬ್ಬಟ್ಟು ಬೇಕು ಅಂತ ಕೇಳ್ದೆ. ಅಮ್ಮ ಬಾಕ್ಸ್ಗೆ ಹಾಕ್ಕೊಡಮ್ಮ ಒಬ್ಬಟ್ಟು ಅಂತ ಹೇಳ್ಬಿಟ್ಟು. ಅವನಿಗೆ ತುಂಬ ಇಷ್ಟ ಒಬ್ಬಟ್ಟು. ಆ ಸ್ಮೆಲ್ಗೆ ಹೇಳ್ಬಿಟ್ಟು ಒಬ್ಬಟ್ಟು ಮಾಡ್ತಾ ಇದೀಯಾ ನೀನು ಅಂತ ಹೇಳ್ಬಿಟ್ಟು. ಅದಕ್ಕೆ ಇನ್ನೂ ಆಗಿರಲಿಲ್ಲ. ಅದಕ್ಕೆ ಇನ್ನು ನೀನು ಸ್ಕೂಲಿಂದ ಬರೋಗ ಅಷ್ಟೊತ್ತು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ನು ರೆಡಿ ಮಾಡಿ ಅವ್ನು ಸ್ಕೂಲ್ಗೆ ಕಳಿಸ್ಬಿಟ್ಟೆ. ಆಮೇಲೆ ಇಲ್ಲಿ ಇವಳಿಗೆ ಇಡ್ಲಿ ತಿನ್ನಿಸ್ತಾ ಇದ್ದೀನಿ. ಸೊ ಇವಳು ಸ್ವಲ್ಪ ಇಡ್ಲಿ ತಿಂದುಬಿಟ್ರೆ ಆರಾಮಾಗಿ ಆಟ ಆಡ್ಕೊಂಡಿರ್ತಾಳೆ, ಆಮೇಲೆ ನಾನು ಕೆಲಸ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಅವಳಿಗೆ ತಿನ್ನಿಸ್ಬಿಟ್ಟು ಇಲ್ಲಿ ಒಬ್ಬಟ್ಟು ಮಾಡ್ಕೊತಾ ಇದ್ದೀನಿ. ಸೊ ಕೆಳಗಡೆ ಕುತ್ಕೊಂಡೆ ಮಾಡ್ಕೊತಾ ಇದ್ದೀನಿ. ಅಲ್ಲಿ ಆಟ ಆಡ್ತಾ ಇರ್ತಾಳಲ್ವ, ನಾನು ನಿಂತ್ಕೊಂಡು ಸ್ಟವ್ ಹತ್ರ ಮಾಡಿಕೊಂಡ್ರೆ ಅವಳು ಬರಬೇಕು ಸ್ಟವ್ ಹತ್ರ ಅಂತ ಆಟ ಮಾಡ್ತಾಳೆ. ಅದಕ್ಕೆ ಈ ಥರ ಕುತ್ಕೊಂಡು ಮಾಡಿಕೊಂಡ್ರೆ ಅಂತ ಹೇಳ್ಬಿಟ್ಟು ಇಲ್ಲೇ ಕುತ್ಕೊಂಡು ಮಾಡ್ಕೊತಾ ಇದ್ದೀನಿ. ಜಾಸ್ತಿ ಮಾಡ್ತಾಯಿಲ್ಲ, ಒಂದು 5-6 ಮಾಡ್ತಾಯಿದ್ದೀನಿ ಅಷ್ಟೇ. ಆಮೇಲೆ ಜಿಶು ಬಂದಮೇಲೆ ಅವ್ನಿಗೆ ಈವ್ನಿಂಗ್ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ಒಂದು 5-6 ಮಾಡ್ತಾಯಿದ್ದೀನಿ. ಸೊ ಹಸ್ಬೆಂಡ್ ತುಂಬ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಅವರು ಮಾರ್ನಿಂಗ್ 6 o'clock ನೈಟ್ 11ವರೆಗೂ ಆಫೀಸ್ ವರ್ಕಲ್ಲೇ ಇರ್ತಾರೆ. ಔಟ್ಸೈಡೇ ಬರಲ್ಲ. ಎಲ್ಲ ಅವರು ರೂಮ್ ಒಳಗೆ ಟಿಫನ್ನು, ಲಂಚು, ಡಿನ್ನರ್ ಎಲ್ಲ ರೂಮ್ಗೆ ಹೋಗ್ತಾಯಿದೆ. ಅಷ್ಟು ಬ್ಯುಸಿ ಆಗಿಬಿಟ್ಟಿದ್ದಾರೆ. ಅದಕ್ಕೆ ಇನ್ನೊಂದು ಜಾಸ್ತಿ ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಒಂದು 5-6 ಮಾಡ್ಕೊತಾ ಇದ್ದೀನಿ. ಬಟ್ ನನಗೆ ತುಂಬ ಕೆಲಸ ತುಂಬಾ ಜಾಸ್ತಿ ಆಗುತ್ತೆ. ಯಾಕಂದರೆ ಪಾಪಗೆ ನೋಡಿಕೊಂಡು ಅಡುಗೆ ಮಾಡಿಕೊಂಡು ಅಂದರೆ ತುಂಬ ಕಷ್ಟನೇ. ಆಮೇಲೆ ಜಿಶು ಬಂದಮೇಲೆ ಅವನಿಗೆಲ್ಲ ನೋಡೋದು ಅಂದರೆ ತುಂಬ ಕಷ್ಟನೇ ಆಗುತ್ತೆ. ಬಟ್ ಅವ್ರು ಬ್ಯುಸಿ ಆಗಿದ್ದಾರೆ, ಏನು ಮಾಡೋಕ್ಕಾಗಲ್ಲ. ಆ್ಯಕ್ಚುಲಿ ಬೇಡ ಇದು ಎಲ್ಲ ಇಟ್ಕೊಳೋದು ಒಬ್ಬಟ್ಟೆಲ್ಲ ಮಾಡೋದಂದರೆ ಸ್ವಲ್ಪ ಟೈಮ್ ತಗೊಳುತ್ತೆ ಅಂದ್ಕೊಂಡೆ. ಬಟ್ ಜಿಶು ಕೇಳ್ತಾ ಇದ್ದಾನಲ್ವ, ಅವನಿಗೋಸ್ಕರ ಆದರೂ ಮಾಡಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ಬೇಗ ಎದ್ದೊಳ್ಬಿಟ್ರೆ ಆಗುತ್ತೆ ಅಲ್ವಾ ಅಂತ ಹೇಳ್ಬಿಟ್ಟು ಬೇಗ ಎದ್ದೊಳು ಮಾಡ್ತಾಯಿದ್ದೀನಿ. ಇವತ್ತೇನು ಸ್ವಲ್ಪ ಪಾಪನು ಅಷ್ಟೇನು ಕಾಟ ಕೊಟ್ಟಿಲ್ಲ, ಸ್ವಲ್ಪ ಆರಾಮಾಗಿ ಆಟ ಆಡ್ಕೊಂಡಿದ್ಲು. ಅದಕ್ಕೆ ಸರಿ ಅವಳು ಆರಾಮಾಗಿದ್ದಾಳೆ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಬೇಗ ಮಾಡ್ತಾಯಿದ್ದೀನಿ. ಒಂದು 6 ಮಾಡಿದ್ದೀನಿ ಅಷ್ಟೇ, ಜಾಸ್ತಿನೂ ಮಾಡೋಕ್ಕೋಗಿಲ್ಲ. ನಾನು ಒಬ್ಬಟ್ಟು ಮಾಡುವಾಗ ಸ್ವಲ್ಪ ಜಾಸ್ತಿನೇ ಮಾಡ್ಕೊತೀನಿ. ಹೂರಣ ಅದೆಲ್ಲನೂ ಜಾಸ್ತಿ ಮಾಡಿರ್ತೀನಿ. ಯಾಕಂದರೆ ಯಾವಾಗ ಬೇಕಾದರೂ ಅವಾಗ ಮಾಡ್ಬೋದಲ್ವ ನಮಗೆ. ಇವಾಗ ಯಾವಾಗ ತಿನ್ನಬೇಕು ಅನಿಸಿದ್ರೆ ಆ ಟೈಮಲ್ಲಿ ತಿನ್ಬೋದು, ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡು ಅಂತ ಹೇಳ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಮಾಡ್ಕೊತೀನಿ. ಜಿಶುಗೆ ಇಷ್ಟ ಅಲ್ವ, ಅವ್ನು ಯಾವಾಗಾದ್ರೂ ಸ್ಕೂಲಿಂದ ಬಂದಾಗ ಅವ್ನಿಗೆ ಸ್ನ್ಯಾಕ್ಸ್ ಆಗಿ ಸ್ಕೂಲಿಂದ ಬರ್ತಾನಲ್ವ, ಆಮೇಲೆ ಅವಾಗ ಮಾಡಿಕೊಟ್ರೆ 1-2 ಒಬ್ಬಟ್ಟು ಮಾಡಿಕೊಟ್ರೆ ತಿಂತಾನೆ ಅಂತ ಹೇಳ್ಬಿಟ್ಟು ಜಾಸ್ತಿನೇ ಇಟ್ಕೊಂಡಿರ್ತೀನಿ ನಾನು. ಯಾವಾಗ ಬೇಕೋ ಅವಾಗ ಒಂದು 5-6 ಮಾಡ್ಕೊತಾ ಇರ್ತೀನಿ. ಸೊ ಒಬ್ಬಟ್ಟು ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು. ಆ್ಯಕ್ಚುಲಿ ಇಲ್ಲಿ ಮೈದಾ ಹಿಟ್ಟು ಅಷ್ಟು ಚೆನ್ನಾಗಿ ಇರ್ತಾ ಇರಲಿಲ್ಲ. ಬಟ್ ಈ ಸಲ ತುಂಬ ಚೆನ್ನಾಗಿರೋ ಮೈದಾ ಹಿಟ್ಟು ಸಿಕ್ತು ಅನಿಸುತ್ತೆ. ನಾವೆಷ್ಟು ತೆಳ್ಳಗೆ ಮಾಡಿದ್ರೆ ಅಷ್ಟು ತೆಳ್ಳಗೆ ಬರ್ತಾನೇ ಇದೆ ಒಬ್ಬಟ್ಟು. ಒಂದು ಒಬ್ಬಟ್ಟು ಕಿತ್ತೋಗಿಲ್ಲ, ತುಂಬ ಚೆನ್ನಾಗಿ ಬಂದಿತ್ತು. ಬೇರೆ ಮೈದಾ ಹಿಟ್ಟಲ್ಲಾದರೂ ನಾವೆಷ್ಟೇ ತೆಳ್ಳಗೆ ಮಾಡಿದ್ರೂ ದಪ್ಪನೇ ಬರ್ತಾಯಿತ್ತು ಒಬ್ಬಟ್ಟು, ತೆಳ್ಳಗೆ ಮಾತ್ರ ಬರ್ತಾ ಇರಲಿಲ್ಲ. ಈ ಮೈದಾ ಹಿಟ್ಟು ಚೆನ್ನಾಗಿದೆ ಅನ್ನಿಸ್ತು ನನಗೆ. ತುಂಬ ತೆಳ್ಳಗೆ ಬಂತು, ತುಂಬ ಚೆನ್ನಾಗಿ ಬಂತು ಒಬ್ಬಟ್ಟಂತೂ, ತುಂಬ ಚೆನ್ನಾಗಿತ್ತು. ಇನ್ನು ನಾನು ಎಲ್ಲ ಅಡುಗೆ ಎಲ್ಲ ಮಾಡಿಟ್ಬಿಟ್ಟು ಇನ್ನು ದೇವ್ರ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನಮ್ಮ ದೇವ್ರ ಮನೆ ಯಾವ ರೀತಿಯಾಗಿದೆ ಅಂದರೆ ನೋಡಿ, ಪಾಪು ಎಲ್ಲ ಕಿತ್ತಾಗಿ ಬಿಸಾಕೋದು, ಚೆಲ್ಲಾಕೋದು ಎಲ್ಲ ಮಾಡ್ತಾಯಿದ್ವಿ. ಆ್ಯಕ್ಚುಲಿ ನಾನು 2-3 months ಆಗೋಯ್ತೇನೆ ದೇವ್ರ ಪೂಜೆ ಮಾಡಿ, ದೇವ್ರ ಪೂಜೆನೇ ಮಾಡ್ತಾಯಿಲ್ಲ. ಇಲ್ಲಿ ದೀಪ ಹಚ್ಚಿದ್ರೆ ಪಾಪು ಬಂದು ಚೆಲ್ಬಿಡೋದು, ಕುಂಕುಮ ಚೆಲ್ಲೋದು, ಆಯಿಲ್ ಚೆಲ್ಲೋದು ಎಲ್ಲ ಹಾಕುತ್ತೆ. ಅದು ಅಲ್ಲದೆ ಇಲ್ಲೆಲ್ಲ ವುಡನ್ದಲ್ಲ ಹೌಸು, ಮತ್ತೇನಾದರೂ ಪ್ರಾಬ್ಲಮ್ ಆದರೆ, ಫೈರ್ ಪ್ರಾಬ್ಲಮ್ ಆದರೆ ಯಾಕೆ ಅಂತ ಹೇಳ್ಬಿಟ್ಟು ನಾನು ದೀಪನೇ ಹಚ್ಚುತ್ತಾ ಇರಲಿಲ್ಲ. ಎಲ್ಲಾದರೂ ಮೇಲೆ ಇಟ್ಕೊಳೋಣ ಅಂದರೆ ಪ್ಲೇಸ್ ಎಲ್ಲೇ ಇಲ್ಲ, ಮೇಲೆ ಇಟ್ಕೊಳಕ್ಕಾಗಲ್ಲ. ಅದನ್ನು ಅಲ್ಲೇ ಕೆಳಗಡೆನೇ ಇಡಬೇಕು. ಬಟ್ ಪಾಪು ಎಲ್ಲ ಚೆಲ್ತಾಳೆ ಅಂತ ಹೇಳ್ಬಿಟ್ಟು ನಾನು ದೀಪನೇ ಹಚ್ಚುತ್ತಿಲ್ಲ, ದೇವ್ರ ಪೂಜೆನೇ ಮಾಡ್ತಾ ಇರಲಿಲ್ಲ. ಸೊ ಇನ್ನು ಜಿಶು ಬಾಲ್ ಆಟ ಆಡೋದು ಅಂದರೆ ಸಮ್ಮರ್ ಆದರೆ ಔಟ್ಸೈಡ್ ಹೋಗಿ ಆಟ ಆಡ್ತಾನೆ, ವಿಂಟರ್ ಅಲ್ವಾ, ಸೊ ಮನೆಯಲ್ಲೇ ಆಟ ಆಡ್ತಾ ಇರ್ತಾನೆ. ಬಾಲ್ ತಗೊಂಡು ಆ ಕಡೆ ಆಗಿಬಿಡೋದು, ಎಲ್ಲ ಬಿದ್ದೋಗೋದು ಎಲ್ಲ ಮಾಡ್ತಾಯಿತ್ತು. ಅದಕ್ಕೆ ಬಿಟ್ಬಿಟ್ಟೈತೆ ಸ್ವಲ್ಪ ದಿನ, ದೇವ್ರ ಪೂಜೆನೇ ಮಾಡಿರಲಿಲ್ಲ. ಬಟ್ ಹಬ್ಬದ ದಿನ ಆದರೂ ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ಫುಲ್ಲೆಲ್ಲ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಇಲ್ಲಿ ದೇವ್ರ ಪೂಜೆ ಮಾಡ್ತಾಯಿದ್ದೀನಿ. ಹೂವು ಮಾತ್ರ ತುಂಬ ಚೆನ್ನಾಗಿತ್ತು. ನನಗೆ ಅವು ಕೀಳೋಕ್ಕೆ ಇಷ್ಟ ಇರಲಿಲ್ಲ ಹೂವನ, ಯಾಕಂದರೆ ಗಿಡದಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಹಾಗೆ ಗಿಡದಲ್ಲೇ ಇಟ್ಬಿಡೋಣ ಅನ್ನಿಸ್ತಾಯಿತ್ತು. ಏನು ಸ್ವಲ್ಪ ಹೂವು ಕಟ್ ಮಾಡ್ಕೊಂಡ್ಬಿಟ್ಟು ದೇವ್ರಿಗೆಲ್ಲ ಇಟ್ಬಿಟ್ಟು ಇನ್ನು ದೇವ್ರ ಪ್ರಸಾದ ಅಂತ ಹೇಳ್ಬಿಟ್ಟು ನಾವು ಏನೇನು ಮಾಡಿದ್ವು ಎಲ್ಲನೂ ಒಂದು ಪ್ಲೇಟಲ್ಲಿ ಹಾಕಿ ಇಲ್ಲಿ ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿಟ್ಟಿದ್ದೀನಿ.
ನೋಡಿ ಎಲ್ಲ ಇಷ್ಟು ಕ್ಲೀನಾಗಿ ರೆಡಿ ಮಾಡಿಟ್ಟಿದ್ದೀನ. ಅವಳು ಬಂದು ಒಂದೊಂದೇ ಕೀಳ್ತಾನೇ ಇದ್ದಾಳೆ. ಆದರೂ ಇಟ್ಕೊತಾನೆ ಇದ್ದೀನಿ ಕೀಳ್ಬೇಡ ಅಂತ ಹೇಳ್ಬಿಟ್ಟು. ಬಟ್ ಬರ್ತಾಳೆ, ಅದು ದೇವ್ರಿಗಿಟ್ಟಿರೋ ಪ್ರಸಾದದಲ್ಲಿ ಸ್ವಲ್ಪ ತಿಂತಾಳೆ, ಹೋಗ್ತಾಳೆ, ಆ ಥರ ಮಾಡ್ತಾನೆ ಇದ್ದಾಳೆ. ಇನ್ನಿಲ್ಲಿ ದೇವ್ರ ದೀಪ ಹಚ್ಚೋಣ ಅಂತ ಹೇಳಿದ್ರೆ ಮೇಲೆ ಹೀಟರ್ ಆನ್ ಆಗಿದೆ. ಅಲ್ಲಿ ಕರೆಕ್ಟಾಗಿ ಇದೆ, ಮೇಲೇ ಇದೆ ಹೀಟರು. ಫ್ಯಾನು ಗಾಳಿಗೆ ಅದು ದೀಪ ಹಾರೋಗ್ತಾ ಇದೆ. ಅದಕ್ಕೆ ಇನ್ನು ಅದು ಆಫ್ ಮಾಡಿಬಿಟ್ಟು ಮತ್ತೆ ಇಡ್ತಾ ಇದ್ದೀನಿ. ಅದು ಆಫ್ ಆಗೋಷ್ಟೊತ್ತಿಗೆ ಫ್ಯಾನು 2-3 ಮಿನಿಟ್ಸ್ ತಗೊಳ್ಳುತ್ತೆ, ಅಷ್ಟು ಬೇಗನೂ ಆಫ್ ಆಗೋಲ್ಲ. ಇನ್ನು ನೋಡಿ ನಾನು ಏನು ಮಾಡಿದೆ, ಎಲ್ಲ ಅವಳು ಮಾಡಬೇಕಂತ ಇಲ್ಲ, ನನ್ನ ಕೈ ಕೀಳ್ತಾನೇ ಇದ್ದಾಳೆ. ಅವರಪ್ಪ ಇಟ್ಕೊಂಡ್ರು ಹೋಗ್ತಾ ಇಲ್ಲ, ನನ್ನ ಹತ್ರನೇ ಇರಬೇಕು, ಅಲ್ಲೇ ನಾನೇನು ಮಾಡಿದ್ರೆ ಎಲ್ಲ ಮಾಡಬೇಕು ಅಂತ ಇದ್ದಾಳೆ. ಇನ್ನು ಇಲ್ಲಿ ನಾನು ಎಲ್ಲ ದೇವ್ರ ದೀಪ ಎಲ್ಲ ಹಚ್ಬಿಟ್ಟು ಇನ್ನು ತೆಂಗಿನಕಾಯಿ ಹೊಡಿಯೋಣ ಅಂತ ಔಟ್ ಸೈಡ್ ಹೋದರೆ ನಾನು ನೋಡಿಲ್ಲಿ ಬನಾನ ತಗೊಂಡ್ಬಿಟ್ಟು ಹೊಲ್ಟೋಗ್ಬಿಟ್ಲು. ಹಾಗೆ ಏನೋ ಒಂದು ಮಾಡ್ತಾನೆ ಇರ್ತಾಳೆ, ತೀಟೆ ತುಂಬ ಇದಾಗ್ಬಿಟ್ಟಿದ್ದಾಳೆ, ಕಂಟ್ರೋಲ್ ಮಾಡೋಕ್ಕೆ ಆಗ್ತಾಯಿಲ್ಲ ಅವಳಿಗೆ, ಆ ರೀತಿ ಆಗಿಬಿಟ್ಟಿದ್ದಾಳೆ. ನೆಕ್ಸ್ಟ್ ನಮ್ಮವರೇ ನಾನೇ ಹೊಡ್ಕೊಟ್ಬಿಡ್ತೀನಿ ಕೊಡು ಅಂತ ಹೇಳ್ಬಿಟ್ಟು ಅವರೇ ಹೊಡೆದುಕೊಟ್ರು. ಇಲ್ಲಿ ನೋಡಿ ತೆಂಗಿನಕಾಯಿ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ತುಂಬ ಚೆನ್ನಾಗಿದೆ ಅನ್ನಿಸ್ತು. ಹಬ್ಬ ಯಾವಾಗಾದರೂ ತರಲಿ ನಾವು ಕೆಟ್ಟೋಗಿರೋದೇ ಬರ್ತಾಯಿತ್ತು, ಒಂದು ಸಲಿನೂ ಚೆನ್ನಾಗಿರೋದು ಬಂದಿರಲಿಲ್ಲ. ಅದಕ್ಕೆ ನಾನು ಜಾಸ್ತಿ ತೆಂಗಿನಕಾಯೇ ತಗೊಳ್ತಾ ಇರಲಿಲ್ಲ. ಈ ಸಲ ತುಂಬ ಚೆನ್ನಾಗಿದೆ ಅಂದ್ಕೊಂಡು ನೋಡೋದ್ರೆ ತುಂಬ ಚೆನ್ನಾಗಿತ್ತು. ಅಪ್ಪ ಫೈನಲಿ ತುಂಬ ಚೆನ್ನಾಗಿರೋದು ಬಂದಿದೆ ಅಂದ್ಕೊಂಡೆ. ಬಟ್ ಆಮೇಲೆ ಗೊತ್ತಾಯಿತು, ಪೂಜೆ ಎಲ್ಲ ಆದಮೇಲೆ ಸ್ವಲ್ಪ ನನಗೆ ಹಸಿ ತೆಂಗಿನಕಾಯಿ ತಿನ್ನೋದಕ್ಕೆ ತುಂಬ ಇಷ್ಟ ಆಗುತ್ತೆ ಹೇಳು. ಸೊ ಪೂಜೆ ಎಲ್ಲ ಆದಮೇಲೆ ನಾನು ತಿನ್ನೋಣ ಅಂತ ಹೇಳ್ಬಿಟ್ಟು ಅದು ಹೊಡೆದ್ರೆ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಬಟ್ ಬಾಯಲ್ಲಿ ಇಟ್ಕೊಂಡ್ರೆ ಏನು ಕೆಟ್ಟೋಗಿರೋ ಥರ ಇದೆ, ತೆಂಗಿನಕಾಯಿ ತಿನ್ನೋಕ್ಕೆ ಆಗಿಲ್ಲ. ಆ್ಯಕ್ಚುಲಿ ತೆಂಗಿನಕಾಯಿ ನೀರು ಕುಡಿಯೋವಾಗೇ ನನಗೆ ಅನ್ನಿಸ್ತಿದ್ದು ಒಂಥರ ಇದೆ ಅಂತ ಹೇಳ್ಬಿಟ್ಟು. ಇಲ್ಲಿ ಎಲ್ಲಿರೇ ಆ ಥರ ಇರುತ್ತೆ, ಚೆನ್ನಾಗೇ ಇರೋದಿಲ್ಲ ಕುಡಿಯೋದಕ್ಕೆ, ಆ ರೀತಿಯೇ ಇರುತ್ತೆ. ಇನ್ನು ನಾರ್ಮಲಾಗಿರುತ್ತೆ ಎಳ್ನೀರು ಆ ಥರ ಇರುತ್ತೆ ಅಂದ್ಕೊಂಡೆ ನಾನು. ಬಟ್ ಈ ತೆಂಗಿನಕಾಯಿ ಅಷ್ಟೇ ತಿನ್ನೋವಾಗ ಗೊತ್ತಾಯಿತು ಏನು ಚೆನ್ನಾಗಿಲ್ಲ, ಕೆಟ್ಟೋಗಿದೆ ಅಂತ ಅನ್ನಿಸ್ತು. ನೋಡೋಕೆ ಮಾತ್ರ ತುಂಬ ಚೆನ್ನಾಗಿದೆ, ತೆಂಗಿನಕಾಯಿ ಎಷ್ಟು ಚೆನ್ನಾಗಿದೆ, ಏನೂ ಆಗಿಲ್ಲ ಅನ್ನೋ ಥರನೇ ಇದೆ. ಸೊ ಅದಕ್ಕೆ ನಾನು ಸ್ವಲ್ಪ ಬಿಸಿಲಿದೆ ಅಲ್ವಾ ಹೊತ್ತು ಅಂತ ಬಿಸಿಲಲ್ಲಿಟ್ಟರೆ ಈವ್ನಿಂಗ್ ಅನ್ನೋ ಅಷ್ಟೊತ್ತಿಗೆ ಒಂಥರ ಬೂಸ್ಟ್ ಥರ ಬಂದುಬಿಡ್ತು ಒಳಗಡೆ ಎಲ್ಲ ತೆಂಗಿನಕಾಯಿ ಎಲ್ಲನೂ. ಸೊ ಕೆಟ್ಟೋಗಿದೆ ತೆಂಗಿನಕಾಯಿ. ಅದಕ್ಕೆ ನಾನು ತುಂಬ ತರಲ್ಲ, ದೇವ್ರ ಪೂಜೆಯಾಗ ಟೈಮಲ್ಲಿ ಸಹ ನಾನು ತರಲ್ಲ. ಸುಮ್ಮನೆ ಒಂದು $5-6 ಇಟ್ಟು ವೇಸ್ಟ್ ಆಗುತ್ತೆ. ತಂದರು ಚೆನ್ನಾಗಿದ್ದರೂ ಓಕೆ, ಬಟ್ ಅದು ಚೆನ್ನಾಗೇ ಇರಲ್ಲಲ್ವ. ಅದಕ್ಕೆ ನಾನು ಹಸಿ ತೆಂಗಿನಕಾಯಿ ಯೂಸೇ ಮಾಡಲ್ಲ, ಯಾವುದ್ರ ಅಡುಗೆಯಲ್ಲಿ ಯೂಸ್ ಮಾಡಲ್ಲ. ಎಲ್ಲ ತೆಂಗಿನಕಾಯಿ ಒಣ ಕೊಬ್ಬರಿನೇ ಯೂಸ್ ಮಾಡ್ತೀನಿ. ಸೊ ಇಂಡ್ಯಾದಿಂದ ತಂದಿದ್ದೆ ಅಲ್ವಾ, ಸೊ ಅದನ್ನೇ ಯೂಸ್ ಮಾಡ್ತಾ ಇರ್ತೀನಿ. ಬಟ್ ಈ ಸ್ವಲ್ಪ ಭಯ ಆಯಿತು, ಆ್ಯಕ್ಚುಲಿ ಅಲೋ ಮಾಡಲ್ಲ ಇಂಡ್ಯಾದಿಂದನೂ ಕೊಬ್ಬರಿ. ಲಾಸ್ಟ್ ಟೈಮ್ ಬರೋ ಒಂದು 4 kg ತಂದೆ ಅಲ್ವಾ, ಆಮೇಲೆ ಇವಾಗ ಗೊತ್ತಾಯಿತು ಸ್ವಲ್ಪ ತರಬಾರ್ದು ಮತ್ತೆ ಅವತ್ತು ಅಂತ ಹೇಳ್ಬಿಟ್ಟು. ರೀಸೆಂಟಾಗಿ ಒಂದು ಕೇಸ್ ಆಯ್ತಲ್ಲ, ಯಾರೋ ಒಬ್ರು ಗಸಗಸೆ ತಂದಿದ್ರು, ಅವ್ರಿಗೆ ಜೈಲ್ಗೆ ಹಾಕಿದ್ದಾರೆ, ಇವಾಗೂ ಬಿಟ್ಟಿಲ್ಲ ಅವ್ರಿಗೆ. ಅದಕ್ಕೆ ನನಗೆ ಸ್ವಲ್ಪ ಭಯ ಆಯ್ತೀನಿ, ಅವತ್ತು ತರಬಾರ್ದು ಅನ್ನಿಸ್ತು. ಬಟ್ ಇಲ್ಲಿ ತೆಂಗಿನಕಾಯಿ ತುಂಬ ಅಂದರೆ ತುಂಬ ಕಾಸ್ಟ್ಲಿ, ಒಂದು ಕೊಬ್ಬರಿ ಅಷ್ಟೇ ತುಂಬ ಕಾಸ್ಟ್ಲಿ. ಫ್ರೋಝನ್ದಿರುತ್ತೆ, ಬಟ್ ನಾನು ಅಷ್ಟು ಯೂಸ್ ಮಾಡಲ್ಲ, ಯಾಕಂದರೆ ಅದು ಅವಾಗಿಂದ ಅವಾಗ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಅಷ್ಟೇ. ಇವಾಗ ಬೆಳಗ್ಗೆ ಮಾಡಿ ಸಾಯಂಕಾಲವರೆಗೂ ಅದೇ ಅಡುಗೆ ಇಟ್ಕೊಂಡು ಮಾಡ್ಕೊಂಡು ಸಾಯಂಕಾಲ ತಿಂದರೆ ಕೆಟ್ಟೋಗಿರುತ್ತೆ. ಫ್ರೋಝನ್ದು ತುಂಬ ದಿನ ಆಗಿರುತ್ತಲ್ವ ಪ್ಯಾಕ್ ಮಾಡಿ, ಅದಕ್ಕೆ ನಾನು ಅಷ್ಟು ಯೂಸ್ ಮಾಡಲ್ಲ ಫ್ರೋಝನ್ದು, ಒಣ ಕೊಬ್ಬರಿನೇ ಯೂಸ್ ಮಾಡೋದು. ಇನ್ನು ನಮ್ಮದೆಲ್ಲ ಊಟ ಎಲ್ಲ ಆದಮೇಲೆ ಸ್ವಲ್ಪ ಹೊಟ್ಟೆಗಳು ಆಟ ಆಡ್ತಾಯಿದ್ಲು. ಮನೆಯಲ್ಲಿ ಹೆಣ್ಮಗು ಓಡಾಡ್ತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ, ಎಷ್ಟು ಕಳೆ ಇರುತ್ತಲ್ವ. ಇವಳು ನಮಗಂತೂ ಇವಳು ಮನೆ ತುಂಬ ಓಡಾಡ್ತಾಯಿದ್ರೆ ಎಷ್ಟು ಖುಷಿ ಆಗುತ್ತೋ. ಇವಾಗ ತುಂಬ ಚೆನ್ನಾಗಿ ಓಡಾಡ್ತಾಳೆ, ತುಂಬ ಚೆನ್ನಾಗಿ ಆಟ ಆಡ್ತಾ ಇರ್ತಾಳೆ. ಅವ್ಳು ನೋಡ್ತಾನೇ ಇರ್ತೀವಿ ನಾವು, ಅವಳು ಆಟ ಆಡೋದು, ಅವಳು ಓಡಾಡೋದೆಲ್ಲನೂ. ಇನ್ನು ಸ್ವಲ್ಪ ಹೊತ್ತು ಆಟ ಆಡ್ಕೊಂಡ್ಬಿಟ್ಟು ಆಮೇಲೆ ಮಲಗಿಸ್ಬಿಟ್ಟೆ ನಾನು. ಹಾಗೆ ನಾನು ಮಲ್ಕೊಂಡ್ಬಿಟ್ಟೆ. ಸೊ ನೈಟ್ ಮಲಗೋದು ಲೇಟ್ ಆಗುತ್ತೆ, ಬೆಳಿಗ್ಗೆ ಬೇಗ ಎದ್ದೊಳಿದ್ದಲ್ವ, ಅದಕ್ಕೆ ನಾನು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೀನಿ. ಎದ್ದಿದ ತಕ್ಷಣ ಅವಳು ನನ್ನ ಮುಖ ನೋಡ್ದು, ನನ್ನ ಮುಖದಲ್ಲಿ ಸ್ಟಿಕ್ಕರು ಮಾಲೆ ಎಲ್ಲ ಇಟ್ಕೊಂಡಿದ್ದಲ್ವ, ಇಟ್ಕೊಳೋದೇ ಇಲ್ಲ ಈ ನಡುವೆ. ತುಂಬ ದಿನ ಆಗಿತ್ತು, ಏನೂ ಇಟ್ಕೊಳ್ತಾ ಇಲ್ಲ. ಇವತ್ತು ಹಬ್ಬ ಅಲ್ವಾ, ಇವತ್ತಾದರೂ ಇಟ್ಕೊಳ್ಳೋಣ ಅಂತ ಒಂದು ಸ್ಟಿಕ್ಕರು ಒಂದು ವಾಲೆ ಇಟ್ಕೊಂಡೆ. ನೋಡಿ ಎದ್ದಿದ ತಕ್ಷಣ ಕಿತ್ತು ಬಿಸಾಕ್ತಾ ಇದ್ದಾಳೆ. ಅವಳು ಅದೇನೋ ನನ್ನ ಮುಖದಲ್ಲಿ ಏನೂ ಇರಬಾರ್ದು, ಅವಳು ಇಟ್ಕೋಬೇಕು. ಅವಳಿಗೆ ತಗೊಳ್ತಾಳೆ, ಇಟ್ಕೊಂಡೋಗಿ ಬರಲ್ಲ, ಕಿತ್ತು ಬಿಸಿ ಕೆಳಗಡೆ ಹಾಕ್ತಾಳೆ. ಏನೋ ಅವಳಿಗೆ ಬಂದಿಲ್ಲ ಅಂತ ನೋಡಿ ನನ್ನ ಕೈ ಎತ್ತಿ ಅವಳು ಕಿವಿ ಹತ್ರ ಇಡ್ತಾ ಇದ್ದಾಳೆ, ತೆಗ್ಕೊಡು ಅಂತ ಹೇಳ್ಬಿಟ್ಟು. ಕೊಡೋವರೆಗೂ ಬಿಡಲಿಲ್ಲ ಅವಳು.
ಇನ್ನು ಅವಳು ಎದ್ದೊಳಿದ್ಮೇಲೆ ಅವರಪ್ಪ ಇವತ್ತು ಬಿಸಿಲು ಚೆನ್ನಾಗಿದೆ, ನೀವು ಬನ್ನಿ ಇವತ್ತು ಜಿಶುಗೆ ಸರ್ಪ್ರೈಸ್ ಕೊಡೋಣ, ನೀವು ಯಾವತ್ತು ಬರಲ್ಲ ಅಲ್ವಾ ಸ್ಕೂಲ್ ಹತ್ರ, ಸೊ ಬನ್ನಿ ಹೋಗೋಣ ಅಂತ ಹೇಳಿದ್ರು. ನಾವು ಬಿಸಿಲು ಚೆನ್ನಾಗಿತ್ತಲ್ಲ ಅದಕ್ಕೆ ಸರೇನೋ ಹೋಗೋಣ ಅಂತ ನಾವು ಒಂದು ಸ್ಕೂಲ್ ಹತ್ರ ಹೋಗ್ತಾ ಇದ್ದೀವಿ. ಇಲ್ಲಿ ಸ್ಕೂಲ್ ಹತ್ರ ಹೋಗಿದ ತಕ್ಷಣ ಜಿಶು ಟೀಚರ್ಸ್ ಎಲ್ಲ ಮಾತಾಡಿಸಿದ್ರು. ಅಂದರೆ ನಾವು ಯಾವತ್ತೂ ಬರಲ್ಲ, ಪಾಪು ತುಂಬ ಚಿಕ್ಕವಳಿದ್ದಾಗ 3 months ಬೇಬಿ ಇದ್ದಾಗ ಅವಾಗ ಬಂದಿದ್ವಿ ಅಷ್ಟೇ ಸ್ಕೂಲ್ ಹತ್ರ, ಮತ್ತು ಇವಾಗ ಬಂದಿದ್ದೀವಿ. ಅವಾಗ ಟೀಚರ್ ಹೇಳ್ತಾಯಿದ್ರು, ನೀವು ಲಾಸ್ಟ್ ಟೈಮ್ ಬಂದಾಗ ತುಂಬ ಚಿಕ್ಕದಾಗಿದ್ಲು, ಇವಾಗ ಎಷ್ಟು ದೊಡ್ಡವಳಾಗ್ಬಿಟ್ಟಿದ್ದಾಳೆ, ಫುಲ್ ಓಡಾಡ್ತಾಳಿದ್ದಾಳೆ ಅಂತ ಹೇಳ್ಬಿಟ್ಟು ಟೀಚರ್ ಎಲ್ಲ ಮಾತಾಡಿಸಿದ್ರು. ಇನ್ನು ಇಲ್ಲಿ ಜಿಶು ನಾನು ಬಂದಿಲ್ಲ ಅಂತ ನನಗೆ ನೋಡಿಲ್ಲ, ಅವನು ಪಾಪು ಬಂದಿರೋದಕ್ಕೆ ಅವನು ಫುಲ್ ಖುಷಿ ಆಗಿಬಿಟ್ಟೆ. ಇನ್ನು ಪಾಪು ಹಾಕ್ಕೊಂಡಿರೋ ಜಿಶು ಫಸ್ಟ್ ಶೂ ಅದು, ಸೊ ಅದಕ್ಕೆ ಪಾಪುಗೂ ಫಸ್ಟ್ ಟೈಮ್ ಹಾಕೋಣ ಅಂತ ಹೇಳ್ಬಿಟ್ಟು ಇವತ್ತು ಹಾಕಿದ್ದೀನಿ. ಅವನು ಫುಲ್ ಖುಷಿ ಆಗಿಬಿಟ್ಟೆ. ಮತ್ತೆ ಇಲ್ಲಿ ನೋಡಿ ನನಗೆ ನೋಡ್ಬಿಟ್ಟು ಅಮ್ಮ ನೀನು ಬಂದಿದ್ದೀಯಾ ಅಂತ ಫುಲ್ ಖುಷಿ ಆಗಿಬಿಟ್ಟು ಅವ್ನ ಫ್ರೆಂಡ್ಸ್ಗೆಲ್ಲ ಹೇಳ್ತಾ ಇದ್ದಾರೆ, ನಮ್ಮ ಅಮ್ಮನೂ ಬಂದಿದ್ದಾರೆ ನೋಡಿ ಅಂತ ಫ್ರೆಂಡ್ಸ್ಗೆಲ್ಲ ತೋರಿಸ್ತಾ ಇದ್ದಾರೆ, ನಮ್ಮ ಸಿಸ್ಟರ್ ಬಂದಿದ್ದಾರೆ, ನಮ್ಮ ಅಮ್ಮ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು. ಅವನಿಗಂತೂ ಫುಲ್ ಖುಷಿ ಆಗಿಬಿಟ್ಟೆ ತಂಗಿನ ನೋಡಿಬಿಟ್ಟು. ಅದು ಅಲ್ಲದೆ ಅವ್ನು ಶೂ ಹಾಕ್ಕೊಂಡಿದ್ದಾನಲ್ವ, ನನ್ನ ಶೂ ಹಾಕ್ಕೊಂಡಿದ್ದಾಳೆ ಇವಳು ಅಂತ ಅವನಿಗಿನ್ನೂ ಖುಷಿ ಆಗೋಯ್ತು. ಇನ್ನು ಕಾರಲ್ಲೇ ಕೇಳ್ತಾ ಇದ್ದೇನೆ, ಒಬ್ಬಟ್ಟು ಮಾಡಿದೀಯಾ, ನಾನು ತಿನ್ನಬೇಕು ಇವಾಗ ಅಂತ ಹೇಳ್ಬಿಟ್ಟು. ಸರಿ ಮಾಡಿದ್ದೀನಿ ಬಾರೋ ಅಂತ ಹೇಳ್ಬಿಟ್ಟು ಇನ್ನು ಮನೆಗೆ ಬಂದಮೇಲೆ ಅವ್ನ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡ್ಮೇಲೆ ನಾನು ಇಲ್ಲೊಂದು 2 ಒಬ್ಬಟ್ಟಿಗೆ ಹಾಲು ಹಾಕಿ ತುಪ್ಪ ಹಾಕ್ಕೊಡ್ತಾಯಿದ್ದೀನಿ. ಈ ಥರ ತುಪ್ಪ ಹಾಕಿ ಹಾಲು ಹಾಕ್ಕೊಟ್ರೆ ಇಷ್ಟಪಟ್ಟು ತಿಂತಾನೆ. ಒಬ್ಬೊಬ್ಬರು ಬರೀ ತುಪ್ಪದಲ್ಲೇ ತಿಂತಾರಲ್ವ, ಸೊ ಇವನು ಅಷ್ಟೇ ಅವ್ರ ಅಪ್ಪನೂ ಅಷ್ಟೇ ಥರ ಹಾಲು ಹಾಕ್ಕೊಂಡು ತಿಂತಾರೆ, ಅವ್ರಿಗಿಷ್ಟ. ನಾನು ಸ್ವಲ್ಪ ಅವಾಗ ಹಾಕ್ಕೊತೀನಿ, ಯಾವಾಗಲೂ ಹಾಕ್ಕೊಳಲ್ಲ, ಯಾವಾಗ ಜಾಸ್ತಿ ತುಪ್ಪದಲ್ಲೇ ತಿಂತೀನಿ, ಹಾಲು ಕಮ್ಮಿ ನಾನು ತಿನ್ನೋದು. ಇನ್ನು ಅವನು ಒಂದು ಕಡೆ ತಿಂತಾಯಿದ್ರೆ, ಇನ್ನು ನಾನು ಗಿಡ ತಂದಿದ್ದೆ ಅಲ್ಲ, ಅದು ಪಾಟ್ ಚಿಕ್ಕದಾಗಿರುತ್ತೆ ಅಲ್ವಾ, ಸೊ ಅದಕ್ಕೆ ಬೇಗ ಒಣಗೋಗುತ್ತೆ ಅಂತ ಹೇಳ್ಬಿಟ್ಟು ಚೇಂಜ್ ಮಾಡ್ತಾಯಿದ್ದೀನಿ. ಮನೆಯಲ್ಲಿ ಈ ಥರ ಒಡೆದೋಗಿರೋದೊಂದು ಬೊಕೆಟ್ ಇತ್ತು, ಅದು ಹೇಗೋ ವೇಸ್ಟ್ ಅಲ್ವಾ ಬೊಕೆಟು, ಅದರಲ್ಲೇ ಇಡೋಣ ಅಂತ ಹೇಳ್ಬಿಟ್ಟು ಇನ್ನು ಲಾಸ್ಟ್ ಇಯರ್ ತಂದಿರೋ ಮೊನ್ನೆ ಇತ್ತು ಮನೆಯಲ್ಲೇ, ಸೊ ಅದನ್ನು ಆ ಮೊನ್ನೆ ಹಾಕ್ಬಿಟ್ಟು ಇಲ್ಲಿ ಗಿಡ ಇಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ದೊಡ್ಡ ಪಾಟಿಗೆ ಚೇಂಜ್ ಮಾಡ್ತಾಯಿದ್ದೀನಿ. ಹೂವು ಮಾತ್ರ ತುಂಬ ಚೆನ್ನಾಗಿತ್ತು, ನನಗಂತೂ ಇವಾಗ ದಿನ ನೋಡ್ತಾನೆ ಇರ್ತೀನಿ. ಅವನ್ನ ಕೀಳೋಕ್ಕೆ ಇಷ್ಟ ಆಗಲ್ಲ, ಹೂವನ್ನ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಕಲರ್ ತುಂಬ ಚೆನ್ನಾಗಿದೆ ಈ ಗಿಡದ ಈ ಚಾಮಂತಿ ಹೂವು. ಇವತ್ತು ಬಿಸಿಲು ಬೇರೆ ತುಂಬ ಚೆನ್ನಾಗಿದೆ, ಪಾಪು ಬೇರೆ ಔಟ್ಸೈಡ್ ಹೋಗಬೇಕು ಅಂತ ತೋರಿಸ್ತಾನೆ ಇಲ್ಲ, ಔಟ್ಸೈಡ್ ಹೋಗೋಣ ಅಂತ ಹೇಳ್ಬಿಟ್ಟು ಸರಿ ಅಂತೇಳಿ ಅವಳು ಡ್ರೆಸ್ ಚೇಂಜ್ ಮಾಡ್ಕೊಂಡು ಇನ್ನು ನಾವು ಕೆಳಗಡೆ ಬಂದ್ವಿ. ಸೊ ಅವಳಿಗೆ ಹೇಗಾಗಿದೆ ಅಂದರೆ, ವಿಂಟರಲ್ಲಿ ಮನೆಯಲ್ಲಿ ಇದ್ದು ಜೈಲಲ್ಲಿರೋ ಥರನೇ, ಜೈಲಲ್ಲಾದರೂ ಪರವಾಗಿಲ್ಲ, ರೂಮಿಂದ ಆಚೆ ಬಂದು ಆ ಕಡೆ ಈ ಕಡೆ ಎಲ್ಲ ಓಡಾಡ್ತಾ ಇರ್ತಾರೆ, ನಮ್ಗೆ ಅದೂ ಇಲ್ಲ, ಮನೆಯಲ್ಲೇ ಇದ್ಬೇಕಾಗಿತ್ತು. ಈ ಥರ ಯಾವಾಗಾದರೂ ಬಿಸಿಲು ಬಂದಾಗ ಫುಲ್ ಆ್ಯಕ್ಟಿವ್ ಆಗಿಬಿಡ್ತಾಳೆ, ಫುಲ್ ಇದಾಗಿಬಿಡ್ತಾಳೆ, ಎಷ್ಟು ಖುಷಿಯಾಗಿ ಹೋಗುತ್ತೆ ಅವಳಿಗಂತೂ. ಫುಲ್ ನನ್ನ ಕೈಗೆ ಸಿಗಲ್ಲ, ಅಷ್ಟು ಓಡಾಡ್ತಾ ಇರ್ತಾಳೆ, ಫುಲ್ ಆ್ಯಕ್ಟಿವ್ ಆಗಿ ಹೋಗ್ತಾಳೆ ಈ ಥರ ಔಟ್ಸೈಡ್ ಬಂದರೆ. ಬಟ್ ಇನ್ನೂ 1 month ಆಗಬೇಕು, ಚೆನ್ನಾಗಿ ಬಿಸಿಲು ಬರಬೇಕು ಅಂದರೆ. ಇದು ಯಾವಾಗಾದರೂ ಅವಾಗ 15 daysಗೆ ಒಂದು ಟೈಮ್ ಆ ಥರ ಸ್ವಲ್ಪ ಬಿಸಿಲು ಬರ್ತಾಯಿದೆ. ಈ ಥರ ಬಿಸಿಲಿದ್ರೂ ಗಾಳಿ ಇದೆ, ಗಾಳಿ ತಣ್ಣಗೆ ಇರುತ್ತೆ, ತಣ್ಣಗೆ ಗಾಳಿ ಬರ್ತಾ ಇರುತ್ತೆ, ಸ್ವಲ್ಪ ಚಳಿನೇ ಆಗ್ತಾ ಇರುತ್ತೆ. ಬಟ್ ಇವಳಿಗೋಸ್ಕರ ಸ್ವಲ್ಪ ಹೊತ್ತು ಓಡಾಡ್ತಾಳೆ ಅಂತ ಹೇಳ್ಬಿಟ್ಟು ಈ ಥರ ಔಟ್ಸೈಡ್ ಬಂದಿದ್ದೀವಿ. ಇನ್ನು ಜಿಶುಗೆ ಸ್ವಿಮ್ಮಿಂಗ್ ಕ್ಲಾಸ್ ಇದೆ, ಡೈರೆಕ್ಟ್ ಇಲ್ಲಿಂದನೇ ಸ್ವಿಮ್ಮಿಂಗ್ ಕ್ಲಾಸ್ಗೆ ಹೋಗ್ಬಿಟ್ಟ ಅವನು. ಸೊ ಇದು ಇಷ್ಟ ಆಗಿತ್ತು ಇವತ್ತಿನ ಲಾಗು. ಸೊ ಇಷ್ಟೇ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೀವು ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ, ನಾನು ಯಾವುದೇ ವಿಡಿಯೋ ಹಾಕಿದ್ರೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಥ್ಯಾಂಕ್ ಯು, ಬಾಯ್.